ಬಿಎಸ್ ಹೆಣ್ಣು ಮಕ್ಕಳಿಗೆ ಮರುಗಿದ ಯಡಿಯೂರಪ್ಪ. ಗೈರು ಹಾಜರಾತಿ ತಪ್ಪಿಸಲು ಹೆಣ್ಮಕ್ಕಳಿಗೆ ಸೈಕಲ್ ವಿತರಿಸಿದ ಬಿಎಸ್ವೈ. ಶಾಲಾ ಮಕ್ಕಳಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮೂಡಿಸುವುದರ ಜೊತೆಗೆ ತಡವಾಗಿ ಶಾಲೆಗೆ ಆಗಮಿಸುವುದು, ಗೈರು ಹಾಜರಾತಿಯನ್ನ ತಪ್ಪಿಸಲು ಅಂದು ಯಡಿಯೂರಪ್ಪ ಮಹತ್ವದ ಹೆಜ್ಜೆ ಇಟ್ಟಿದ್ದರು. ಹೆಣ್ಣು ಮಕ್ಕಳಿಗಾಗಿ 2006-7ನೇ ಸಾಲಿನಲ್ಲಿ ಉಚಿತ ಸೈಕಲ್ ವಿತರಣೆ ಯೋಜನೆಯನ್ನ ಜಾರಿಗೊಳಿಸಿ ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರರಾದರು. ಯೋಜನೆಯ ಆರಂಭದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 8ನೇ ತರಗತಿ ದಾಖಲಾಗಿದ್ದ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಒದಗಿಸಲಾಗಿತ್ತು. ಆದರೆ ಎಲ್ಲರಿಗೂ ನೀಡಬೇಕು ಅನ್ನೋ ತೀವ್ರ ಒತ್ತಾಯಗಳು ಕೇಳಿಬಂದ ಬಳಿಕ ಯಡಿಯೂರಪ್ಪ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಸೈಕಲ್ ವಿತರಣೆಗೆ ಕ್ರಮ ಕೈಗೊಂಡರು. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸೌಲಭ್ಯವನ್ನ ವಿಸ್ತರಿಸಲಾಯಿತು. ರಾಜ್ಯದ ನಗರ ಪಾಲಿಕೆ ವ್ಯಾಪ್ತಿಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನ್ವಯಿಸುತ್ತಿರಲಿಲ್ಲ. ಅಚ್ಚರಿ ಅಂದ್ರೆ ಸುಮಾರು 7 ಲಕ್ಷ ಶಾಲಾ ಮಕ್ಕಳಿಗೆ ಸೈಕಲ್ಗಳನ್ನ ವಿತರಿಸಿದ್ದರು. ಅದಕ್ಕಾಗಿ 1.25 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿದ್ರು. ಕೋವಿಡ್ನಿಂದಾಗಿ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಆದರೂ ಸೈಕಲ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನ ನಿಲ್ಲಿಸಬಾರದು ಅಂತ ಬಿಎಸ್ವೈ ಸೂಚನೆ ಕೊಟ್ಟಿದ್ದರು. ಸೈಕಲ್ ಯೋಜನೆ ಈಗ ಇಂಟೀರಿಯರ್ ವಿಲೇಜಸ್ಗೆ ಸ್ಕೂಲ್ಗೂ ತಪ್ಪಿಸಬಾರ್ದು, ವಿದ್ಯಾಭ್ಯಾಸನೂ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಿದರು ಅಂದರೆ ಸೈಕಲ್ ಯೋಜನೆ ಮಾಡಿದರು, ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಆ ಸೈಕಲನ್ನು ಕೊಡೋದ್ರಿಂದ ವಿದ್ಯಾರ್ಥಿಗಳು ಸ್ಕೂಲಿಗೆ ತಪ್ಪಿಸ್ದೇ ಸ್ಕೂಲಿಗೆ ಹಾಜರಾಗ್ತಕ್ಕಂಥದ್ದು ಹೆಚ್ಚಾಯಿತು. ಸ್ಕೂಲುಗಳಿಗೆ ತಪ್ಪದೇ ಬರ್ತಾಯಿದ್ರು, ಶಿಕ್ಷಣ ಇದಾಯಿತು. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅನುಕೂಲ ಆಯಿತು, ಬಡವರಿಗೆ ಅನುಕೂಲ ಆಯಿತು, ಮತ್ತು ಆರೋಗ್ಯವೂ ಕೂಡ ಸುಧಾರಿಸ್ತು. ಉದಾಹರಣೆಗೆ ಬಾಕ್ಸನ್ನು ತಗೊಂಡು ಬರೋದು, ಮಧ್ಯಾಹ್ನ ಈಗ ಉದಾಹರಣೆ ಸ್ಕೂಲ್ ಮುಗಿದ್ರೆ ಮಧ್ಯಾಹ್ನ ಹೋಗೋದಕ್ಕೆ ಅನುಕೂಲ ಆಗೋದು, ಬೇಗ ಸ್ಕೂಲ್ ಮುಗಿದು, ಇಲ್ಲಾಂದ್ರೆ ಬಸ್ಸಿಗೆ ಕಾಯಬೇಕಾಗ್ತಿತ್ತು. ಹೀಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗೆ ಸೈಕಲ್ ಕೊಡೋದ್ರ ಮೂಲಕ ಆರೋಗ್ಯವೂ ಕೂಡ ಆ ಮಕ್ಕಳದು ಇಂಪ್ರೂವ್ ಆಗೋದು ಸೈಕಲ್ ಉಪಯೋಗಿಸಿದ್ರಿಂದ. ಆಮೇಲೆ ಎರಡನೇದು ಅವ್ರ ಸಮಯದ ಸದುಪಯೋಗ ಆಗೋದು, ಶಿಕ್ಷಣಕ್ಕೆ ಅನುಕೂಲ ಆಯಿತು. ಹೀಗೆ ಒಂದೊಂದು ಸಮಸ್ಯೆಯನ್ನು ತೆಗೆದುಕೊಂಡ್ಬಿಟ್ಟು ಸಾಕಷ್ಟು ಅನುಕೂಲ ಮಾಡಿದರು. ವಿಚ್ಛೇದಿತ ಮಹಿಳೆಯರಿಗೂ ನೆರವು ನೀಡಿದ್ದ ಯಡಿಯೂರಪ್ಪ. ಏಕಾಂಗಿ ಸ್ತ್ರೀಗೆ ಸಿಕ್ಕಿತ್ತು ಮಾಸಾಶನ ನೀಡುವ ಮನಸ್ವಿನಿ ಯೋಜನೆ. ಹೌದು, ಕೇವಲ ಮಕ್ಕಳಿಗೆ ಮಾತ್ರ ಯೋಜನೆ ಘೋಷಿಸಿ ಹೆಣ್ಣು ಮಕ್ಕಳನ್ನ ಬಿಎಸ್ವೈ ನಿರ್ಲಕ್ಷ್ಯ ಮಾಡಿರಲಿಲ್ಲ. ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಚ್ಛೇದಿತ ಹಾಗೂ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಮಹಿಳೆಯರಿಗೆ ಮಾಸಾಶನ ನೀಡುವ ಮನಸ್ವಿನಿ ಯೋಜನೆಯನ್ನ ಜಾರಿಗೊಳಿಸಿದ್ರು. ಆರ್ಥಿಕ ಸಂಕಷ್ಟಗಳಿಂದ ತುತ್ತಾಗಿದ್ದ ಬಡತನ ರೇಖೆಗಿಂತ ಕೆಳಗಿನ ಅಸಂಖ್ಯಾತ ಮಹಿಳೆಯರ ಬಾಳಲ್ಲಿ ಬಿಎಸ್ವೈ ಅವರಿಂದ ಬೆಳಕು ಮೂಡಿತು. ಗಂಡ ಹಾಗೂ ಪೋಷಕರಿಂದ ದೂರ ಸರಿದು ಬದುಕು ನಡೆಸುತ್ತಿದ್ದ ಮಹಿಳೆಯರಿಗೆ ಆರ್ಥಿಕವಾಗಿ ಬಲ ಸಿಕ್ಕಂತಾಗಿತ್ತು. ಈ ಎರಡು ವರ್ಗದ ಮಹಿಳೆಯರ ಬೇಡಿಕೆಗೆ ಅಂದೇ ಬಿಎಸ್ ಯಡಿಯೂರಪ್ಪ ಸ್ಪಂದಿಸಿದ್ದರು. ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಜಾರಿಗೆ ತಂದಿದ್ದ ಬಿಎಸ್ವೈ.
ಮಾಸಿಕ 400 ರೂಪಾಯಿ ಪಿಂಚಣಿ, 13.79 ಲಕ್ಷ ಮಂದಿಗೆ ಅನುಕೂಲ. ಪ್ರತಿ ಪ್ರಜೆಗೂ ಸಕಾಲಿಕ ಆರೋಗ್ಯ ಸೇವೆಗಾಗಿ ಆರೋಗ್ಯ ಕವಚ ತಂದಿದ್ದೆ PSY. ಬಾಳ ಮುಸ್ಸಂಜೆಯಲ್ಲಿ ಅಭಯವನ್ನರಸಿ ನಿರೀಕ್ಷೆಗಳ ಹಾದಿಯಲ್ಲಿದ್ದ ಹಿರಿಯ ನಾಗರಿಕರಿಗೆ ಭರವಸೆಯ ಬೆಳಕು ಚೆಲ್ಲಲು ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತಂದವರು. ಸಂಧ್ಯಾ ಸುರಕ್ಷಾ ಯೋಜನೆಯಡಿ 65 ವರ್ಷ ಮೇಲ್ಪಟ್ಟ ಕಡು ಬಡವರಿಗೆ 400 ರೂಪಾಯಿ ಮಾಸಿಕ ಪಿಂಚಣಿ ದೊರಕುವ ವ್ಯವಸ್ಥೆ ಮಾಡಿದ್ರು. ಒಟ್ಟು 13.79 ಲಕ್ಷ ಹಿರಿಯರು ಇದರ ಅನುಕೂಲ ಪಡೆದಿದ್ದಾರೆ. ಕಟ್ಟ ಕಡೆಯ ಪ್ರಜೆಯು ಸಕಾಲಿಕ ಆರೋಗ್ಯ ಸೇವೆ ಪಡೆಯುವುದು ಅವನ ಹಕ್ಕಾಗಬೇಕೆಂದು ದೃಢ ನಿಲುವು ತಾಳಿದವರು ಯಡಿಯೂರಪ್ಪನವರು. ಈ ಕಾರಣಕ್ಕಾಗಿ ದೇವ ಧನ್ವಂತರಿಯ ರಾಯಭಾರಿಯಂತೆ ಆರೋಗ್ಯ ಕವಚ ಯೋಜನೆ ಜಾರಿಗೆ ತಂದರು. 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿ ಉಚಿತ ತುರ್ತು ವೈದ್ಯಕೀಯ ನೆರವು ದೊರಕಲು ಮಾನವೀಯ ಸ್ಪಂದನೆಯ ಹೆಜ್ಜೆ ಇಟ್ಟರು.